ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಮಕ್ಕಳಿಗೆ ಬಳಸುವಂತಹ ರಾಗಿ ಸರಿ ಹಿಟ್ಟನ್ನ ನಾನು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೆಲ್ಲ ಐಟಮ್ಗಳೆಲ್ಲ ಹಾಕಿ ಸರಿ ಮಾಡ್ತೀನಿ ಅನ್ನೋದು ನಿಮಗೆ ಮುಂಚಿತವಾಗಿ ಗೊತ್ತಿದೆ. ಹಾಗಾಗಿ ಅದನ್ನು ಕೆಲವರೆಲ್ಲ ಮಾಡೋಕ್ಕೆಲ್ಲ ಟೈಮಿಂಗ್ಸ್ ಇರಲ್ಲ, ಮನೆಯಲ್ಲಿ ಮಕ್ಕಳ ಜೊತೆ ಆಗಲಿ ಇಲ್ಲಾಂದ್ರೆ ಮನೆ ಕೆಲಸದಲ್ಲಿ ಎಲ್ಲಾದರೂ ತೊಡ್ಕೊಂಡಿರ್ತೀರ. ಅಂಥವರಿಗೆ ಸರಿ ಹಿಟ್ಟು ಮಾಡಿ ಮಕ್ಕಳಿಗೆಲ್ಲ ತಿನ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಮನೆಯಲ್ಲಿ ಈ ಥರ ಸರಿ ಹಿಟ್ಟು ನನ್ನ ಮಕ್ಕಳಿಗೆ ಮಾಡ್ಕೊತೀನಲ್ವ, ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಕೊಡಬೇಕು, ಮಾರಬೇಕಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಯಾರಿಗಾದರೂ ಬೇಕು ಅಂತಂದರೆ ಅರ್ಧ kg 1 kg ಈ ಥರ ಬೇಕು ಅಂತಂದರೆ ನೀವು ನನಗೆ ಆರ್ಡ್ರು ಮಾಡ್ಬೋದು. ನಾನು ನಿಮಗೆ ಸೇಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದೇ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಎಷ್ಟೋ ಜನಕ್ಕೆ ರಾಗಿ ತೊಳಿಬೇಕು, ಒಣಗಾಕಬೇಕು, ಕಾಳುಗಳೆಲ್ಲ ತಂದು ಹುರಿಬೇಕು, ಅದೆಲ್ಲ ತುಂಬ ಹೆವಿ ಕೆಲಸ ಇರೋದ್ರಿಂದ ಕೆಲವರೆಲ್ಲ ಮಾಡಲ್ಲ. ಹಾಗಾಗಿ ನಾನು ತುಂಬ ಈಸಿಯಾಗಿ ನಿಮಗೆ ಮಾಡಿ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೆ. ಬೇಕಿದ್ದವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಮೆಂಟ್ ಬಾಕ್ಸಲ್ಲಿ ನೀವು ಹೇಳಿದರೆ ನಾನು ಅದೇ ಪ್ರಕಾರ ನಿಮಗೆ ಮಾರಾಟ ಮಾಡ್ತೀನಿ. ನೀವು ಇರುವಂಥ ಜಾಗದಲ್ಲಿನೇ ನಿಮ್ಮ ಮನೆಗೆ ತಲುಪುತ್ತೆ. ಓಕೆ, ಏನಂತಂದೇಳಿ ನಿಮ್ಮ ಅನಿಸಿಕೆ ನನಗೆ ತಿಳಿಸಿ. ನಾನು ತುಂಬ ಕಾತುರದಿಂದ ಕಾಯ್ತಾ ಇರ್ತೀನಿ. ಹಾಗೆ ಈ ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ಬೋದು. ಹಲೋ, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಓಕೆ, ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ, ನಾನು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಯಾವಾಗಲೂ ಮನೇಲೇ ಇರ್ತೀನಲ್ವ, ಮನೇಲಿದ್ದು ಏನು ಮಾಡೋದು, ಔಟ್ಸೈಡ್ ಅಂತ ಕೆಲಸಕ್ಕೆ ಹೋಗಲ್ಲ, ಏನಿಲ್ಲ. ಅದಕ್ಕೆ ಮನೇಲಿದ್ದು ಒಂದು ಬಿಸ್ನೆಸ್ ಮಾಡಿದರೆ ಏನಕ್ಕಾದರೂ ಖರ್ಚಿಗೆ ಆಗ್ಬೋದಲ್ಲ ಅಂತಂದು ಹೇಳಿ. ಬಟ್ ಈ ವಿಷಯ ಇನ್ನೂ ನಮ್ಮ ಯಜಮಾನ್ರ ಹತ್ರ ಡಿಸ್ಕಸ್ ಮಾಡಿಲ್ಲ. ಬಟ್ ಇವತ್ತು ಮೈಂಡಿಗೆ ಬಂತು. ಸೊ ಹಂಗಾಗಿ ಹಂಗೆ ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಅಂತಂದರೆ, ಹೆಂಗಿದ್ರು ನನ್ನ ಮಕ್ಕಳಿಗೆ ರಾಗಿ ಸರಿ ಎಲ್ಲ ಮಾಡ್ತೀನಿ ಅಲ್ವಾ. ಇವಾಗ ಕೆಲವೊಂದು ಜನಕ್ಕೆ ಏನಾಗುತ್ತೆ ಅಂದರೆ ಅವ್ರಿಗೂ ಟೈಮ್ ಇರಲ್ಲ, ಮಕ್ಕಳು ನೋಡ್ಕೋಬೇಕಾಗುತ್ತೆ, ಮನೆ ಕೆಲಸ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ಅಂಗಡೀಲಿ ಅಲ್ಲೆಲ್ಲ ತರಬೇಕಾಗುತ್ತೆ. ಅದಕ್ಕೆ ಅವ್ರಿಗೆಲ್ಲ ಸ್ವಲ್ಪ ಜನಕ್ಕೆ ಟೈಮಿಂಗ್ಸ್ ಎಲ್ಲ ಇರಲ್ಲ. ಯಾರೋ ಒಂದು 2-3 ಕೇಳಿದ್ರಿ. ಮೊದಲು ನಾನು ರಾಗಿ ಸರಿ ಎಲ್ಲ ಮನೇಲಿ ಮಾಡ್ತಾ ಇರಲಿಲ್ಲ. ಯಾಕಂದರೆ ಚಿಕ್ಕ ಮಕ್ಳು ಇರೋದ್ರಿಂದ ನಾನು ಮಾಡ್ತಾ ಇರಲಿಲ್ಲ, ಬೇರೆ ಕಡೆಯಿಂದ ತರಿಸ್ತಾ ಇದ್ದೆ. ಸೊ ಕೇಳಿದ್ರಿ, ಎಲ್ಲಿ ತರಿಸಿದ್ರಿ ಅಂತೆಲ್ಲ ಕೇಳಿದ್ರಿ ಅಲ್ವಾ. ಅದಕ್ಕೋಸ್ಕರ ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಇದೇ ನಾನು ಇವಾಗ ಹೆಂಗಿದ್ರು ನನ್ನ ಮಕ್ಳಿಗೆ ಅಂತಂದೇಳಿ ನಾನು ರಾಗಿ ಸರಿ ಮಾಡಲೇಬೇಕಾಗತ್ತೆ. ಹಾಗೆ ಇವಾಗ ನಿಮಗೆ ಯಾರಿಗಾದರೂ ನಮಗೆ ಟೈಮ್ ಸಿಗ್ತಾ ಇಲ್ಲ ಮಾಡೋದಕ್ಕೋಸ್ಕರ ನೀವು ಮನೇಲೇ ಮಾಡಿ ನಮಗೂ ಒಂದು ಅರ್ಧ kg 1 kg ಈ ಥರ 500 ಗ್ರಾಮು ಈ ಥರ ಏನಾದರೂ ಕೊಡೋಂಗಿದ್ರೆ ಕೊಡಿ ಅಂತಂದರೆ ನಾನು ಇಲ್ಲಿಂದನೇ ಪಾರ್ಸಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೇ ಒಂದು ರಾಗಿ ಸೇರಿದೆ ಬಿಸ್ನೆಸ್ ಈ ಥರ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲೇ ಕೂತ್ಕೊಂಡು ಪ್ರಾಡಕ್ಟ್ ಎಲ್ಲ ಈ ಥರ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮ್ಮ ಮಕ್ಕಳಿಗೆ ಏನಾದರೂ ನೀವು ರಾಗಿ ಸರಿ ತಿನ್ನಿಸ್ತಾ ಇದ್ದರೆ 6 ಮಂತು ಮೇಲ್ಪಟ್ಟು ಅಂದರೆ 5 ಮಂತ್ ಮುಗಿದು 6 ಮಂತಾಗಿ ಬೀಳುತ್ತಲ್ವ, ಅವಾಗಿಂದನೇ ರಾಗಿ ಸರಿ ಕೊಡ್ಬೋದು, ಏನು ತೊಂದರೆ ಇಲ್ಲ. 2 ವರ್ಷದವರೆಗೂ ಕೊಡ್ಬೋದು. ಹಾಗಾಗಿ ನಿಮ್ಮ ಮನೇಲಿ ನಿಮಗೆ ಮಾಡೋಕ್ಕಾಗಿಲ್ಲ ಅನ್ನೋರು ಇದ್ದರೆ ನೀವು ರಾಗಿ ಸರಿನ ನೀವು ನನಗೆ ಆರ್ಡ್ರ್ ಮಾಡಿದರೆ ನಾನು ನಿಮ್ಮ ಮನೆಗೆ ತಲುಪಿಸ್ತೀನಿ. ಈ ಥರ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ಲಾಗು ಮಾಡಿದ್ದು. ಕೋಲ್ಡ್ ಆಗಿಬಿಟ್ಟೈತೆ, ಅದಕ್ಕೋಸ್ಕರ ಗಂಟ್ಲೆಲ್ಲ ಕಿರಿಕಿರ ಅಂತೈತೆ. ಸಾರಿ ಡಿಸ್ಟರ್ಬ್ ಆದರೆ. ಈ ಥರ ಅಂದ್ಕೊಂಡಿದ್ದೀನಿ. ಏನಾದರೂ ಒಂದು ಮಾಡಬೇಕು, ಸುಮ್ಮನೆ ಮನೇಲಿ ಕುಂತ್ಕೊಂಡು ಅದು ಮಕ್ಕಳಿಗಾದರೂ ಉಪಯೋಗ ಆಗುತ್ತೆ, ಮುಂದೆ ನಮಗೂ ಉಪಯೋಗ ಆಗುತ್ತೆ ಅಂತಂದೇಳಿ ಈ ಥರ ಮೈಂಡ್ ಇದೆ ನನಗೆ. ಏನಾದರೂ ಒಂದು ಸಾಧಿಸ್ಬೇಕು ಅನ್ನೋದೊಂದು. ಅದಕ್ಕೆ ಎಲ್ಲ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತಂದೇಳಿ ಕೇಳ್ಕೊತಾ ಇದ್ದೀನಿ. ಏನು ಅಂತಂದೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಕಸ್ಮಾತ್ ನಿಮಗೆ ಬೇಕು ಅಂತಂದಾಗ ನಾನು ಆವತ್ತಿನ ದಿನವೇ
ಸರಿಗಿರಿ ಎಲ್ಲ ಸ್ಟಾರ್ಟ್ ಮಾಡಿ ಲೈವಲ್ಲೇ ತೋರಿಸ್ತೀನಿ ಏನೆಲ್ಲ ಕಾಳುಗಳು ಹಾಕ್ತಾ ಇದ್ದೀನಿ, ಸಿರಿಧಾನ್ಯಗಳಲ್ಲಿ ಯಾವೆಲ್ಲ ತೊಗೊಂಡಿದ್ದೀನಿ, ಮತ್ತು ಇದು ಪೌಷ್ಟಿಕಾಂಶಕ್ಕೆ ಏನೆಲ್ಲ ಬೇಕು ಅನ್ನೋದಕ್ಕೆ ಅದಕ್ಕೆಲ್ಲ ಹಾಕಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ನನ್ನ ಹಳೆ ವಿಡಿಯೋ ನೋಡಿದರೆ ನಾನು ರಾಗಿ ಸರಿ ಮಾಡಿದ್ದು ಐಟಮ್ಸ್ಗಳೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಹಾಕ್ತೀನಿ ಅಂತಂದೇಳಿ. ಆದ್ರೂ ನಿಮಗೆ ಲೈವಲ್ಲಿ ಅದೆಲ್ಲ ತಿಳಿಸ್ತೀನಿ ಯಾವ್ದ್ಯಾವ್ದು ಹಾಕ್ತಾಯಿದ್ದೀನಿ ಏನು ಅಂತಂದೇಳಿ. ಕೆಲವರಿಗೆಲ್ಲ ಮೆಜರ್ಮೆಂಟ್ ಎಷ್ಟು ಹಾಕಬೇಕು ಏನು ಅಂತಂದೇಳಿ ಗೊತ್ತಿರಲ್ಲ. ಅದಕ್ಕೋಸ್ಕರ ಇವಾಗ ಅನ್ನ ಅದೆಲ್ಲ ತಿಂದಿಲ್ಲ ಮಕ್ಕಳು ಅಂತಂದಾಗ ನೀವು ರಾಗಿ ಸರಿನ ತಿನ್ನಿಸ್ಬೋದು. ಅದಕ್ಕೆ ಈ ಥರ ಪ್ಲ್ಯಾನಿಂಗ್ ಇದೆ ನಂದು. ಬಟ್ ಗೊತ್ತಿಲ್ಲ ಅದು ಎಲ್ಲಿ ಮಠ ನಂದು ಇದಾಗುತ್ತೆ ಅಂತ ಗೊತ್ತಿಲ್ಲ, ಸ್ಟಾರ್ಟ್ ಆಗುತ್ತೆ ಇಲ್ಲ ಅಲ್ಲಿಗೆ ದಬಾಕೊಳ್ಳುತ್ತಾ ಅಂತಂದೇಳಿ ನನಗೆ ಗೊತ್ತಿಲ್ಲ. ಬಟ್ ಈ ಥರ ಮಾಡಬೇಕು, ಪ್ರಯತ್ನ ಪಡೋಣ ಅಂತಂದೇಳಿ ನನ್ನ ಒಂದು ಪ್ಲ್ಯಾನಿಂಗ್ ಇದೆ. ಅದೇ ನೋಡೋಣ, ಎಲ್ಲ ನಿಮ್ಮ ಕೈಯಲ್ಲಿದೆ. ಅಕಸ್ಮಾತ್ ನಿಮಗೇನಾದರೂ ಆಗಿಲ್ಲ ಅಂತಂದಾಗ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ತಿಳಿಸ್ತೀನಿ. ಏನಾದರೂ ಇವಾಗ ಈ ವಿಡಿಯೋದಿಂದ ಏನಾದರೂ ಕಮೆಂಟ್ಗಳು ಒಂದು 10-15 ಕಮೆಂಟ್ಗಳು ಈ ಥರ ಏನಾದರೂ ಬಂದರೆ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇ ರಾಗಿ ಸರಿದೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತಂದೇಳಿ. ಓಕೆ, ಕಷ್ಟ ಅದು ತೊಳಿಬೇಕು, ರಾಗಿ ತೊಳಿಬೇಕು, ಕಾಳುಗಳೆಲ್ಲ ತರಿಸ್ಬೇಕು, ಔಟ್ರನ್ನ ತೊಳಿಬೇಕು, ಹಾರಾಕಬೇಕು, ಮತ್ತು ಅವೆಲ್ಲ ಹುರ್ಕೊಳ್ಬೇಕು. ಅದೆಲ್ಲದು ಒನ್ ಡೇ ಟೈಮ್ ಹಿಡಿಯುತ್ತೆ. ಎಲ್ಲ ಒಣಗಿಸೋದು ಮಾಡೋದು ಮತ್ತು ಹುರ್ಕೊಳ್ಳೋದು ಅದೆಲ್ಲ ಸೇರಿದರೆ ಒನ್ ಡೇ ಆಗುತ್ತೆ. ಯಾಕಂದ್ರೆ ನನ್ನ ಮಕ್ಕಳು ಬೇರೆ ಇದ್ದಾರಲ್ವ, ಅವ್ರದ್ದು ನೋಡ್ಕೋಬೇಕು, ಇದನ್ನು ನೋಡ್ಕೋಬೇಕಲ್ವ. ಸೊ ಹಂಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಆದಷ್ಟು ನನ್ನ ಕಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಮಾಡಲ್ಲ, ಬಟ್ ಆರ್ಡ್ರ್ ಮಾಡಿದರೆ ಕಳಿಸ್ತೀನಿ. ಏನಾದರೂ ಒಂದು ದಿನಕ್ಕೆ ಒಂದು 10 ಬರಲಿ ಸಾಕು ಆರ್ಡ್ರು ಅಲ್ವಾ. ಆ ಥರ ಬಂದರೆ ಮಾಡ್ಬೋದು ಏನಾದರೂ ಒಂದು. ಓಕೆ, ನನ್ನ ಎಫರ್ಟು ಇದ್ದೇ ಇರುತ್ತೆ. ಫಲಿತಾಂಶ ಏನಾಗುತ್ತಂತ ಗೊತ್ತಿಲ್ಲ, ಬಟ್ ಐಟಮ್ಸ್ ಎಲ್ಲ ನಮ್ಮದೇ, ನಾವೇ ಎಲ್ಲ ತಂದುಬಿಟ್ಟು ಹಾಕಿ ಮಾಡೋಣ ಅಂತಂದೇಳಿ ಅಂದ್ಕೊಂಡಿದ್ದೀನಿ. ಪಿಸ್ತಾ ಮತ್ತು ಬಾದಾಮಿ, ಗೋಡಂಬಿ ಎಲ್ಲ ತರಿಸಿ, ಪ್ರೋಟೀನ್ ಅಂಶಗಳು ಏನೇನು ಬೇಕು ಮಕ್ಕಳಿಗೆ ಅದೆಲ್ಲವುದು ತರಿಸಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ, ದೇವರ ಆಶೀರ್ವಾದ ಹೆಂಗಿದೆ ಅಂತ ಗೊತ್ತಿಲ್ಲ. ಬಟ್ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವರು ಅಮ್ಮ ಅವರು ಆಶೀರ್ವಾದ ಇದ್ದರೆ ಎಲ್ಲ ಆಗುತ್ತೆ ನನ್ನ ಪ್ರಕಾರ. ಅದಕ್ಕೆ ನೋಡೋಣ ಏನಾಗುತ್ತೆ ಅಂತ. ಈ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಸರಿ ಬಗ್ಗೆನೇ ನೀವು ಏನಾದರೂ ನಿಮಗೆ ಮಾಡೋಕ್ಕಾಗಿಲ್ಲ, ನನ್ನ ಮಕ್ಕಳಿಗೆ ಬೇಕು ರಾಗಿ ಸರಿ ಬೇಕು ಅಂತಂದು ಏನಾದರೂ ಅಂದರೆ ಅದು ಇಟ್ಟು ಬೀಸ್ಕೊಂಡು ಬಂದುಬಿಟ್ಟು ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಡೆಲಿವರಿ ಮಾಡ್ತೀನಿ. ಓಕೆ, ಕಳಿಸ್ಕೊಡ್ತೀನಿ. ನಿಮ್ಮ ಮನೆ ಎಲ್ಲಿರುತ್ತೋ ಅಲ್ಲಿಗೆ ಆನ್ಲೈನ್ ಮೂಲಕ ಬರುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಏನು ಅಂತಂದೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಂದಿರೋ ಕಮೆಂಟ್ ನೋಡಿಬಿಟ್ಟು ಗೊತ್ತಾಗುತ್ತೆ, ಇಲ್ಲ ಮಾಡಬೇಕಾ ಬೇಡವಾ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಬಟ್ ಟ್ರೈ ಮಾಡೋದ್ರಲ್ಲಿ ಏನೂ ಇಲ್ಲ, ಪ್ರಯತ್ನ ಪಡಬೇಕು. ಏನಾದ್ರೂ ಸಕ್ಸಸ್ ಆಗಬೇಕಂದ್ರೆ 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಪ್ರಯತ್ನದ ಫಲ ಸಿಗೋವರೆಗೂ ಪ್ರಯತ್ನ ಪಡಬೇಕಂತಂದೇಳಿ ನನ್ನ ಅನಿಸಿಕೆ. ಓಕೆ, ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.